ಪಂಚಾಯಿತಿ ಅಧ್ಯಕ್ಷರ ಗೆಲುವಿಗೆ ಸಂಭ್ರಮಾಚರಣೆ. ಬೃಹತ್ ಗಾತ್ರದ ಸೇಬಿನ ಹಾರ ಹಾಕಿದ ಅಭಿಮಾನಿಗಳು. ಎಸ್ ವೀಕ್ಷಕರೇ, ತುಮಕೂರು ತಾಲೂಕು ಅರಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ನೂತನ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು. ಜನರು ಬೆಳಗ್ಗೆನಿಂದಲೂ ಗ್ರಾಮ ಪಂಚಾಯಿತಿಯಲ್ಲಿ ಟಿಕ್ಕಾಣಿ ಹೂಡಿದ್ರು. ಯಾರು ಗೆಲ್ತಾರೆ ಅಂತ ಅಭಿಮಾನಿಗಳು ಅರಕೆರೆ ಜನರು ಕಾದು ಕೂತಿದ್ರು. ಕ್ಷಣ ಕ್ಷಣಕ್ಕೂ ಜನರಲ್ಲಿ ಕುತೂಹಲ ಹೆಚ್ಚಾಗಿತ್ತು. ಕೊನೆಗೂ ರಿಸಲ್ಟ್ ಕೂಡ ಹೊರಬಿದ್ದಿದ್ದು ಅರಕೆರೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಶಿವಕುಮಾರ್ ಆಯ್ಕೆಯಾದ್ರು. ಗ್ರಾಮಾಂತರ ಶಾಸಕರು ಪ್ರತಿನಿಧಿಸುವ ಕ್ಷೇತ್ರವಾದ್ರಿಂದ ಚುನಾವಣೆ ಬಿರುಸಿನಿಂದ ಸಾಗಿತ್ತು. ಅಧ್ಯಕ್ಷರನ್ನ ಘೋಷಣೆ ಮಾಡುತ್ತಿದ್ದಂತೆ ಅಭಿಮಾನಿಗಳ ಹರ್ಷೋದ್ಗಾರ ಕೂಗಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಬಿಜೆಪಿಯಿಂದ ಅಭ್ಯರ್ಥಿಯಾಗಿದ್ದ ಶಿವಕುಮಾರ್ ಗೆಲುವನ್ನ ಸಾಧಿಸುತ್ತಿದ್ದಂತೆ ಬಿಜೆಪಿ ಅಭಿಮಾನಿಗಳು ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸಿದ್ರು. ನೂತನ ಅಧ್ಯಕ್ಷ ಶಿವಕುಮಾರ್ಗೆ ಅಭಿಮಾನಿಗಳು ಶಾಸಕರ ರೇಂಜ್ಗೆ ಕ್ರೈನ್ನ ಸಹಾಯದಿಂದ ಬೃಹತ್ ಗಾತ್ರದ ಸೇಬಿನ ಹಾರವನ್ನ ಹಾಕಿದ್ರು. ಸುತ್ತಮುತ್ತ ನೆರೆದಿದ್ದ ಕಾರ್ಯಕರ್ತರು ಹೂ ಎಸೆದು ಹಾರ ತುರಾಯಿ ಹಾಕಿ ಅಧ್ಯಕ್ಷರನ್ನ ಹೊತ್ತೊಯ್ದು ಸಂಭ್ರಮಿಸಿದ್ರು. ಅರಕೆರೆ ರವೀಶ್ ಬಂದ ಕೂಡಲೇ ಕಾರ್ಯಕರ್ತರು ಅಭಿಮಾನಿಗಳು ಜೈಂಕಾರ ಕೂಗಿದ್ರು. ಈತ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾದ ಶಿವಕುಮಾರ್ಗೆ ಅರಕೆರೆ ರವೀಶನ್ನ ಕೂಡ ಅಭಿಮಾನಿಗಳು ಹೊತ್ತುಕೊಂಡು ಕುಣಿದಾಡಿದ್ರು. ಇನ್ನು ಇದೇ ವೇಳೆ ನೂತನ ಅಧ್ಯಕ್ಷ ಶಿವಕುಮಾರ್ ಮಾತನಾಡಿ, ಹಿಂದೆ ಗುರುವಿದ್ದು ಮುಂದೆ ಗುರಿ ಇರಬೇಕು ಅನ್ನೋ ಮಾತಿನಂತೆ ನನಗೆ ಬೆಂಬಲವಾಗಿ ಗುರುವಾಗಿ ನಮ್ಮ ಅರಕೆರೆಯ ರವೀಶ್ ಇದ್ರು. ಅವರ ಜೊತೆಯಲ್ಲಿ ನನ್ನ ನೆಚ್ಚಿನ ಕಾರ್ಯಕರ್ತರು ನನಗೆ ಸಾಥ್ ನೀಡಿದ್ರು. ನಿಮ್ಮೆಲ್ಲರ ಆಶೀರ್ವಾದದಿಂದಾಗಿ ನಾನು ಇಂದು ಅಧ್ಯಕ್ಷರನ್ನಾಗಿ ಆಯ್ಕೆಯಾಗಿದ್ದೇನೆ. ನಾನು ಜನಪರವಾದ ಕೆಲಸ ಮಾಡಲು ಬಂದಿದ್ದೇನೆ. ಜನರಿಗೆ ಯಾವ ಕೆಲಸ ಆಗ್ಬೇಕೋ ಅವನ್ನೆಲ್ಲ ನಾನು ಮಾಡಿಕೊಡ್ತೇನೆ ಎಂದಿದ್ದಾರೆ. ಮೊದಲಿಗೆ ನಮ್ಮ ನೂತನ ಅಧ್ಯಕ್ಷರಾದ ಶಿವಕುಮಾರ್ ಅವ್ರಿಗೆ ಶುಭ ಕೋರ್ತೀನಿ. 3 ತಿಂಗಳು ವರ್ಷ ಅದನ್ನೋದಕ್ಕಿಂತ ಇಚ್ಛಾಶಕ್ತಿ ಇರಬೇಕು. ಕೆಲಸ ಮಾಡೋದಕ್ಕೆ ಇಚ್ಛಾಶಕ್ತಿ ಇದ್ದರೆ 3 ತಿಂಗಳಲ್ಲಿ ಮಾಡ್ಬೋದು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಏನಂತಂದರೆ ನಮಗೆ ಈ ಆಂಜನೇಯನಿಗೆ ಶ್ರೀರಾಮನ ಆಶೀರ್ವಾದ ಹೆಂಗಿದೆ ಹಂಗೆ ನಮ್ಮ ಅರಕೆರೆ ಗ್ರಾಮ ಪಂಚಾಯತಿಗೆ ಸುರೇಶ್ ಗೌಡ್ರ ಆಶೀರ್ವಾದ ಭಾಳ ಚೆನ್ನಾಗಿದೆ. ಅದರಿಂದ ಏನಂತಂದರೆ ಕೆಲಸದ್ದು ಇದಂತಿಲ್ಲ. ಯಾಕೆಂದರೆ ಸುಮಾರು ಇವತ್ತು ನಾನು ಹೇಳ್ತಾ ಇದ್ದೀನಿ, ಈ ಅರಕೆರೆ ಪಂಚಾಯತಿ ಇತಿಹಾಸದಲ್ಲೇನೇನೆ ಟೂಡಾದಲ್ಲಿ ಅಂತಂದರೆ, ಯಾಕೆಂತಂದರೆ ನೀವು ಗೊತ್ತಿರ್ಬೋದು, ಟೂಡಾ ಫಂಡ್ಸಲ್ಲಿ ನಮ್ಮ ಅರಕೆರೆ ಕಾಲೋನಿಗೆ 65 ಲಕ್ಷ ರೂಪಾಯಿ, ಅಂದರೆ ಇತಿಹಾಸದಲ್ಲಿ ಈ 40 ವರ್ಷ ಇತಿಹಾಸದಲ್ಲಿ ಸುರೇಶ್ ಗೌಡ್ರು ಅದನ್ನು ಒಂದು ಟೂಡಾಯಿಂದ ಒಂದು ಅಮೌಂಟ್ ಹಾಕ್ಕೊಟ್ಟಿದ್ದಾರೆ. ಒಂದು ಹೈಟೆಕ್ ಕಾಂಕ್ರೀಟ್ ರೋಡ್ಸು, ಚರಂಡಿ ಮೇಲೆ ಸ್ಲ್ಯಾಬ್ಸು ಎಲ್ಲನೂ ಭಾರಿ ಹೈಟೆಕ್ ಆಗಿ ಮಾಡಿಕೊಟ್ಟಿದ್ದಾರೆ. ಅದೊಂದೇ ಅಲ್ಲ, ಮತ್ತು ಈಗೇನೋ ಸರ್ಕಾರದಲ್ಲಿ ನಿಮಗೆ ಗೊತ್ತು ಅನುದಾನಗಳು ಕಡಿಮೆ ಇರೋದ್ರಿಂದ 25 ಕೋಟಿ ಏನೋ ಅನುದಾನ ಕೊಟ್ಟಿದ್ದಾರಂತೆ. ಅದರಲ್ಲೂ ಮ್ಯಾಕ್ಸಿಮಮ್ ಒಂದು 2.5ರಿಂದ ಒಂದು 3 ಕೋಟಿ ಅನುದಾನ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಇವ್ರ ಅಧ್ಯಕ್ಷರಲ್ಲೇ ಆಗುತ್ತೆ. ಇನ್ನೇನು ಹೆಚ್ಚಿನದಾಗಿ ಈಗ ರವೀಶ್ ಅವರು ಇಲ್ಲಿವರೆಗೂ ಎಷ್ಟು ಜನ ಬೆಂಬಲವಾಗಿ ಗೆಲ್ಲಿಸಿದ್ದಾರೆ. ಆದರೆ ಈ ಬೆಂಬಲದಿಂದ ನೆಕ್ಸ್ಟು ಈ ಮುಂದೆ ಬರೋ ಚುನಾವಣೆಗೆ ಪ್ಲಸ್ ಆಗುತ್ತೆ. ಅಂಶಕ್ಕೆ ಏನಾದ್ರು ಹಂಗಲ್ಲ, ಅದು ಸಹಜ ಈ ಪ್ರಶ್ನೆ. ಏನಾದರೂ ಮೋಸ್ಟ್ಲಿ ನಾನು ಇದನ್ನು ಮಾಡ್ಕೋಬೇಕು ಅನ್ನೋದು ಹಂಗೇನಿಲ್ಲ. ನಾನು 2015ರಿಂದನೂ ಗ್ರಾಮ ಪಂಚಾಯತಿಲಿ ಇದನ್ನು ಮಾಡ್ತಾನೆ ಬಂದಿದ್ದೀನಿ. ಯಾಕೆಂದರೆ ನಮ್ಮ ತಂದೆ ಕಾಲದಿಂದನೂ ರಾಜಕೀಯದಲ್ಲಿದ್ದಂಥ ಒಂದು ಕುಟುಂಬ ನಮ್ಮದು. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಏನಂತಂದರೆ ಈ ಅರಕೆರೆ ಇದರಲ್ಲಿ ಅಂತಂದರೆ 5 ವರ್ಷದ 2020ರಲ್ಲಿ ಏನು ಗ್ರಾಮ ಪಂಚಾಯತಿ ಚುನಾವಣೆ ನಡೀತು, ನಮ್ಮಲ್ಲಿ ಸುರೇಶ್ ಗೌಡ್ರು ಒಂದು ಮಾತು ಹೇಳಿದರು, ಪ್ರತಿಯೊಬ್ಬರಿಗೂ ಪ್ರತಿ ಒಂದು ಸಮುದಾಯಕ್ಕೂ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ. ನೋಡಿ, ಫಸ್ಟು ನಿಮಗೆ ಜನರಲ್ ಲೇಡಿ ಬಂತು. ನಮಗೆ ಫಸ್ಟು ಜನರಲ್ ಲೇಡಿ ಬಂದಾಗ ನಾವು 1.5 ವರ್ಷ ಒಬ್ಬರು ಜನರಲ್ ಲೇಡಿ ಹೊನ್ನಮ್ಮವರು ಅಂತ ಆಗಿದ್ರು. ಅದಾದಮೇಲೆ ಒಬ್ಬ ಮುಸ್ಲಿಂ ಲೇಡಿನೂ ನಾವು ಮಾಡ್ದೋ. ಆ್ಯಕ್ಚುಲಿ ಅದು ನಿಮಗೆ ಗೊತ್ತಿದೆ, ಪತ್ರಕರ್ತರಿಗೆಲ್ಲ ಗೊತ್ತಿದೆ. ಅದಾದಮೇಲೆ ತಿರ್ಗಾ ನಮ್ಮ ಜನರಲ್ ಜೆಂಟ್ಸ್ ಬಂತು 2.5 ವರ್ಷ ಆದಮೇಲೆ. 2.5 ವರ್ಷ ಆದಮೇಲೆ ಮೊದಲಿಗೆ ಅನಿಲ್ ಪಟೇಲ್ ಆದರು, ಆಮೇಲೆ ದಶರಥ್ ಕುಮಾರ್ ಅವರಾದರು, ಆಮೇಲೆ ನಮ್ಮ ಕುಮಾರ್ ಅವ್ರನ್ನ ಮಾಡಿದ್ದೀವಿ. ಯಾಕೆ ಅಂತಂದರೆ
ಇವರು ಒಳ್ಳೆ ಕೆಲಸ ಮಾಡಬೇಕು. ಯಾಕೆಂದರೆ ನಾವು ನಾಯಕರಲ್ಲಿ ನೋಡೋ ಅಂಥದ್ದು ಏನಂತಂದರೆ, ಎಸ್ಪೆಷಲಿ ನಾವೆಲ್ಲ ಸುರೇಶ್ ಗೌಡ್ರು ಶಿಷ್ಯಂದರ ಆಗಿರೋದ್ರಿಂದ ಕೆಲಸ ಮತ್ತು ಸಂಘಟನೆ ಭಾರಿ ಒತ್ತು ಕೊಡ್ತಾರೆ. ಕೆಲಸಕ್ಕೆ ಮತ್ತು ಸಂಘಟನೆಗೆ ಭಾರಿ ಒತ್ತು ಕೊಡ್ತಾರೆ. ಅದರಿಂದ ಸುಮಾರು ಜನಗಳಲ್ಲಿ ಭಾಳ ಜನಮನ ಗೆದ್ದಿರೋವಂಥ ಹುಡುಗ. ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ. ಮುಂದೇನು ಗ್ರಾಮ ಪಂಚಾಯತಿ ಚುನಾವಣೆಗಳಿದೆ, ಎಲ್ಲದನ್ನು ಒಳ್ಳೆಯದಾಗಲಿ, ಅವ್ರಿಗೆ ಮುಂದಿನ ರಾಜಕೀಯ ಭವಿಷ್ಯಕ್ಕೂ ಒಳ್ಳೆಯದಾಗಲಿ ಅಂತ. ಗ್ರಾಮಾಂತರ ಭಾಗದಲ್ಲಿ ತಮ್ಮದೇ ಆದಂಥ ಹೆಸರಿದೆ, ಮತ್ತು ಸುರೇಶ್ ಗೌಡ್ರ ಜೊತೆಗೂ ಕೂಡ ಚೆನ್ನಾಗಿ ಗುರುತಿಸ್ಕೊಂಡಿದ್ದೀರಾ. ಕೆಲವೊಂದು ಕಡೆ ಪಂಚಾಯತಿ ಅಭಿವೃದ್ಧಿ ಆಗ್ತಾ ಇದೆ, ಇದ್ರ ಜೊತೆ ಲ್ಯಾಂಡ್ ಮಾಫಿಯಾನು ಜಾಸ್ತಿ ಆಗ್ತಾ ಇದೆ ಭಾಗಗಳಲ್ಲಿ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಇದನ್ನು ನೀವು ನಾಯಕರಾಗಿ ಯಾವ ಥರ ಕಂಟ್ರೋಲ್ ಮಾಡ್ತೀರಾ? ನೋಡಿ, ನಾನೊಬ್ಬ ಡೆವಲಪರ್. ನಾನು ನಿಮ್ಮಲ್ಲಿ ಓಪನ್ ಆಗಿ ಹೇಳ್ತೀನಿ, ಲ್ಯಾಂಡ್ ಮಾಫಿಯಾ ಅಂತ ನಾನು ಅಂದ್ಕೊಂಡಂಗೆ ತುಮಕೂರಲ್ಲಿ ನೀವು ನೆಲಮಂಗಲ ಇರ್ಬೋದು, ಬೆಂಗಳೂರು ಇರ್ಬೋದು, ಆ ಥರ ವಾತಾವರಣ ಇಲ್ಲೇನಿಲ್ಲ. ಆಮೇಲೆ ಎಲ್ಲರೂ ರೈತರುಗಳು ಬುದ್ಧಿವಂತರಿದ್ದಾರೆ. ಎಲ್ಲ ಯೋಚನೆ ಮಾಡ್ತಾರೆ. ನೀವು ಎಕ್ಸಾಂಪಲ್, ಈಗ ನೀವು ಯಾವುದೋ ಒಂದು ಬೆಳೆ ಬೆಳೆದು ವರ್ಷಕ್ಕೆ ನೀವು ಒಂದೆರಡೂವರೆ ಲಕ್ಷ ದುಡಿಯೋದನ್ನ ಅದ್ರ ಬದಲು ಅವ್ರದ್ದು 1 ಕೋಟಿಗಟ್ಟಲೆ ಲ್ಯಾಂಡ್ ಇರುತ್ತೆ. ಇವತ್ತು 1 ಎಕರೆ ಬಂದಿಲ್ಲಿ ಒಂದು 3.5 ಇಂದ 4 ಕೋಟಿ ಇದೆ. ಯಾಕೆ ನಾವು ಬೇರೆಯವ್ರ ಥರನೇ ಬದುಕಬೇಕು? ನಾವು ಒಂದು ಸ್ವಲ್ಪ ರಾಯಲ್ ಆಗಿ ಬದುಕೋಣ ಅನ್ನೋದು ಅವ್ರ ಮನಸ್ಸಲ್ಲಿದೆ. ಇನ್ನು ಬಿಜೆಪಿ ಮುಖಂಡ ಅರಕೆರೆ ರವೀಶ್ ಮಾತನಾಡಿ, 3 ತಿಂಗಳು ಅನ್ನೋದಕ್ಕಿಂತ ಕೆಲಸ ಮಾಡುವ ಇಚ್ಛಾಶಕ್ತಿ ಇರಬೇಕು. ಆಂಜನೇಯನಿಗೆ ಶ್ರೀರಾಮನ ಆಶೀರ್ವಾದದ ತರ ಅರಕೆರೆ ಸುರೇಶ್ ಗೌಡರ ಆಶೀರ್ವಾದ ಇದೆ. ಅರಕೆರೆ ಪಂಚಾಯಿತಿ ಇತಿಹಾಸದಲ್ಲಿಯೇ ಟೂಡಾ ಫಂಡ್ಸ್ನಲ್ಲಿ 65 ಲಕ್ಷ ರೂಪಾಯಿ ಬಿಡುಗಡೆ ಮಾಡ್ತಾ ಇದ್ದಾರೆ. ನಮ್ಮ ಅರಕೆರೆಯ 40 ವರ್ಷದ ಇತಿಹಾಸದಲ್ಲಿಯೇ ಇದು ಮೊದಲನೆಯದ್ದು. ನಾನು 2015ರಿಂದಲೂ ನಾನು ಬಿಜೆಪಿ ನಾಯಕರಿಗೆ ಸಪೋರ್ಟ್ ಮಾಡ್ತಿದ್ದೀನಿ. ನಮ್ಮ ತಂದೆಯ ರೀತಿ ನಾನು ಕೂಡ ಅವರ ಹಾದಿಯಲ್ಲಿ ನಡೆದಿದ್ದೇನೆ. ನಾನು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಎಂಟ್ರಿ ಕೊಡಲು ಸಿದ್ಧನಿದ್ದೇನೆ ಎಂದಿದ್ದಾರೆ. ಮೊದಲು ಭುವನೇಶ್ವರಿಗೆ ಪಾದಗಳಿಗೆ ಸ್ಮರಿಸುತ್ತಾ, ನಾನು ಏನು ಈ ಸುದಿನದಂದು ಈ ಅಧ್ಯಕ್ಷ ಆಗ್ತಿದ್ದೀನಿ. ಇದಕ್ಕೆಲ್ಲ ಸಹಕರಿಸಿದಂಥ ಎಲ್ಲ ನನ್ನ ಸದಸ್ಯರಿಗೂ ಉಪಾಧ್ಯಕ್ಷರಿಗೂ ಹೇಳ್ತಾ, ಏನಪ್ಪ ಅಂದರೆ, ಹಿಂದೆ ಗುರು ಇರಬೇಕಂತೆ, ಮುಂದೆ ಗುರಿ ಇರಬೇಕಂತೆ. ಹಂಗೆ ನಮಗೊಬ್ಬರು ಗುರುಗಳಿದ್ದಾರೆ. ಅವರೇ ನಮ್ಮ ಯುವರತ್ನ, ನಮ್ಮ ಅರಕೆರೆ ರವೀಶಣ್ಣವರು. ಅವರ ಆಶೀರ್ವಾದದಿಂದ, ಅವರ ಸಹಕಾರದಿಂದ ನಾನಿವತ್ತು ಮೊದಲನೇ ಸಾರಿ ಗೆದ್ದು ಅಧ್ಯಕ್ಷ ಆಗ್ತಿದ್ದೀನಿ. ಮೊದಲನೇ ಬಾರಿ ಅವ್ರಿಗೆ ನಾನು ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನ ತಲುಪಿಸ್ತಾ ಇದ್ದೀನಿ. ಈಗ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 20ಕ್ಕೂ ಹೆಚ್ಚು ಕ್ರಷರ್ಗಳು ಆಕ್ಟಿವ್ ಆಗಿದೆ. ಪ್ರತಿ ಕ್ರಷರ್ಗಳು ಲಾರಿಗಳು ಓಡಾಡುವಂಥ ಜಾಗದಲ್ಲಿ ರಸ್ತೆ ಸರಿ ಇಲ್ಲ, ಸುತ್ತಮುತ್ತಲಿಂದ ಇರೋಂಥ ಗ್ರಾಮಗಳಲ್ಲಿ ಮನೆಗಳು ಸರಿ ಇಲ್ಲ. ಆಯಿತಾ, ಇದಕ್ಕೇನಾದರೂ ಒತ್ತು ಕೊಟ್ಟಿದ್ದೀವಿ? ಅಲ್ಲಿನ ಸಮಸ್ಯೆ ನಿಮಗೆ 3.5 ತಿಂಗಳು ನಾವು ಜನಪರ ಕೆಲಸ ಮಾಡಬೇಕು, ಬಡವ್ರ ಕೆಲಸ ಮಾಡಬೇಕು ಅಂತ ಬಂದಿದ್ದೀವಿ. ಹಂಗಾಗಿ ಜನ ಮೆಚ್ಚ ಅಂತ ಕೆಲಸನ ಮಾಡ್ತೀವಿ ಅಂತ ಭರವಸೆ ಕೊಡ್ತೀವಿ. ಆ ಥರ ಏನಾದರೂ ಬಂದರೆ ದಯವಿಟ್ಟು ನಾವು ಮಾಡಿಕೊಡ್ತೀವಿ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.